ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾ ಏನು ತೋರಿಸ್ತೀನಿ ಅಂದ್ರೆ ಶೇಂಗಾ ಚಟ್ನಿ ಮಾಡೋ ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಶೇಂಗಾ ಚಟ್ನಿ ಇದೆ. ಬೇಕಾದ ಖಾನಾವಳಿಗೆ ಹೋಗ್ರಿ, ಶೇಂಗಾ ಚಟ್ನಿ ಊಟ ಇರತೈತೆ. ಯಾವ ಊಟ ಬೇಕಾದ ತಗೋರಿ, ನೀವು ಅದಕ್ಕೆ ಶೇಂಗಾ ಚಟ್ನಿ ಕೊಡ್ತಾರೆ ಅವ್ರ. ಆ ಥರ ಫೇಮಸ್ ಐತಿ. ಭಾರಿ ಅಂದ್ರೆ ಭಾರಿ 10 ನಿಮಿಷ ಒಳಗೆ ರೆಡಿ ಆಗ್ತೈತ್ರಿ ಶೇಂಗಾ ಚಟ್ನಿ. ಭಾರಿ ಆಗ್ತೈತಿ. ಇದನ್ನು ಅನ್ನದ ಜೊತೆನೂ ಉಣ್ಬೋದು, ಆಮೇಲೆ ರೊಟ್ಟಿ ಚಪಾತಿ ಜೊತೆ ಮೊಸರೊಳಗೆ ಹಾಕ್ಕೊಂಡು ತಿನ್ಬೋದು. ಅನ್ನ ಅಲ್ಲ ಶೇಂಗಾ ಚಟ್ನಿ ತಿಂದ್ರೆ ಭಾರಿ ಅಂದ್ರೆ ಭಾರಿ ಅಮೃತ ತಿನ್ನಂತ ಖುಷಿ ಆಗ್ತೈತಿ. ಒಂದೊಂದು ಸಾರಿ ಪಲ್ಯ ಮಾಡಲಿಲ್ಲ ಅಂದ್ರೆ ಮೊಸರ, ಶೇಂಗಾ ಚಟ್ನಿ, ಕೆಂಪು ಚಟ್ನಿ ಕೂಡಿ ತಿನ್ಬೋದು. ಮುಂದಿನ ವಿಡಿಯೋ ಒಳಗೆ ನಿಮ್ಗೆ ಕೆಂಪು ಚಟ್ನಿ ಹೆಂಗೆ ಮಾಡೋದು ತೋರಿಸ್ತೀನಿ ಅಂತ. ಈ ವಿಡಿಯೋ ಒಳಗೆ ನಾ ಏನು ತೋರಿಸ್ತೀನಿ ಅಂತಂತಂದ್ರೆ ಶೇಂಗಾ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಮೊದಲು ಒಂದು ಬೌಲ್ ಒಳಗೆ ಶೇಂಗಾ ತೊಗೋರಿ. ಶೇಂಗಾ ತೊಗೊಂಡು ಹುರಿಯಾಕಕ್ರವನ್ನ ಫಸ್ಟ್ ಶೇಂಗಾ ತೊಗೊಳೋಕ್ಕಿಂತ ಮುಂಚೆ ನೀವು ಶೇಂಗಾ ಎಲ್ಲ ಹಸನ್ ಮಾಡಬೇಕು. ಅದ್ರೊಳಗೆ ಇಸ ಇರ್ತಾವಲ್ಲ ಕಾಳು, ಅವನ್ನೆಲ್ಲ ತೆಗಿಬೇಕು. ಯಾಕಂದ್ರೆ ಫ್ರೆಂಡ್ಸ್, ಶೇಂಗಾ ಚಟ್ನಿ ಮಾಡಿದ್ಮೇಲೆ ಇಸ ಹತ್ತಕ್ಕೆ ಸ್ಟಾರ್ಟ್ ಆಕತಿ. ಫಸ್ಟ್ ಹಸನ್ ಮಾಡ್ಕೊಂಡು ಆಮೇಲೆ ಒಂದು ಬೌಲೋಗಿ ಶೇಂಗಾ ತೊಗೊಂಡ್ಬಿಟ್ಟು ಚಂದಾಗ ಭಾರಿ ಮಸ್ ಹುರಿಬೇಕು. ನಾ ತೋರ್ಸೋದೇನು ನೋಡ್ರಿ, ಹಿಂಗೆ ಯಾವಾಗಲೂ ಒಳಗಾಡ್ಸ್ಕೊತಾನೆ ಇರಿ. ಸ್ವಲ್ಪ ಕಪ್ ಆಗ್ಬೇಕು ಅಷ್ಟದ. ಭಾಳ ಅಂದ್ರೆ ಭಾಳ ಹೊತ್ತಬಾರ್ದು, ಮತ್ತು ಹೊತ್ತಿರತ್ರ ಟೇಸ್ಟೇ ಇರೋಂಗಿಲ್ಲ. ಸ್ವಲ್ಪ ನುಣ್ಣಗೆ ಹುರಿಬೇಕು. ಹುರಿದಾದ್ಮೇಲೆ ಏನು ಮಾಡ್ಬೇಕಂತ ಹೇಳ್ತಾನೆ ನೋಡ್ರಿ. ಈ ಥರ ಹುರಿಬೇಕವ. ತೋರ್ಸತ್ತೇನೆ ನೋಡ್ರಿ, ಹಂಗೆ ಹುರಿದಾದ್ಮೇಲೆ ಅವನ್ನ ಸಪ್ಪಿ ಸುಳ್ಯಾಕೆ ತೆಳಗೆ ಹಾಕ್ಬೇಕು. ಅವು ಆರಿದ್ಮೇಲೆ ಈ ಥರ ಮಾಡಿರಿ. ಇಲ್ಲಾಂದ್ರೆ ಒಂದು ಅರ್ಬಿ ತೊಗೊಂಡು ಅರ್ಬ್ಯಾಗ ಹಾಕಿ ಸ್ವಲ್ಪ ಹಿಂಗೆ ನೆಲಕ್ಕೆ ತಿಕ್ಕಿದ್ರೂ ಶಪ್ಪಿ ಉಜ್ಸಾವ. ಉಚ್ಚಿದಾದ್ಮೇಲೆ ಅವ್ನ ತೊಗೊಂಡು ಗ್ರೈಂಡರ್ ಹಾಕಿರಿ. ಸ್ವಲ್ಪ ಮರದಾಗ ಕೇರಿಕಾಯ್ಸ ಗ್ರೈಂಡರ್ ಮಾಡಿರಿ. ಗ್ರೈಂಡರ್ಗೆ ಜೀರಿಗೆ ಹಾಕ್ಬೇಕು, ಆಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ನೀವು ಎಷ್ಟು ತೊಗೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಕತಿ. ಬೆಳ್ಳುಳ್ಳಿ ಹಾಕತ್ತೀನಿ ನಾನು. ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ. ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ರಿ, ಯಾಕಂದ್ರೆ ಮೊಸರು ಜೊತೆದು ತಿಂತಿರ್ತೇವಲ್ಲ. ಸ್ವಲ್ಪ ಖಾರ ಅಂದ್ರೆ ರುಚಿ ಅನ್ನಿಸ್ತೈತಿ. ಆ ಥರ ಸಂಬಂಧ ಸ್ವಲ್ಪ ಖಾರ ಜಾಸ್ತಿ ಹಾಕ್ರಿ. ನಾನಂತರೂ ಜಾಸ್ತಿನೇ ಹಾಕಿನ ಖಾರ. ಸ್ವಲ್ಪ ಶೇಂಗಾ ಆಯ್ತು ಭಾರಿ ಟೇಸ್ಟ್ ಐತಿ. ಇದನ್ನು ರುಬ್ಕೊಂಡು ಬರ್ತೀನಿ. ರುಬ್ಬಿದ್ಮೇಲೆ ಹೆಂಗೆ ಕಾತೈತೆ ನೋಡೋಣಂತ ನೋಡ್ರಿ. ರುಬ್ತೇನಂತ ರುಬ್ಬಾತೈತೆ ನೋಡ್ಬೋದು ನೀವು. ತೆಳಗೆಲ್ಲ ಸಣ್ಣಗಾಗತೈತಿ, ಆಮೇಲೆ ಮೇಲೆಲ್ಲ ಸಣ್ಣ ಕುಂತ ಬರ್ತೈತಿ. ರುಬ್ಬಿದ್ಮೇಲೆ ಭಾರಿ ಅಂದ್ರೆ ಭಾರಿ ಬಂದೈತಿ ನೋಡ್ರಿ. ಹಿಟ್ಟಿಟ್ಟುಕತೆ ಭಾರಿ ಟೇಸ್ಟ್ ಇರ್ತೈತಿ ಶೇಂಗಾ ಚಟ್ನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಇದೆ. ನೀವು ಮಾಡಿ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಕಮೆಂಟ್ ಮಾಡಿರಿ. ನಿಮಗೆ ನೆಕ್ಸ್ಟ್ ಯಾವ ಥರ ರೆಸಿಪಿ ಬೇಕಂತ ಹೇಳ್ರಿ, ಯಾವ ಥರ ಲಾಗ್ ಬೇಕಂತ ಹೇಳ್ರಿ. ನಾ ಈಗ ಸ್ಟಾರ್ಟ್ ಮಾಡಿದೆ. ನಂದು ಏನಾರ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.